ಗೃಹಲಕ್ಷ್ಮಿ ಫಲಾನುಭವಿಗಳು ಇನ್ಯಾವಾಗ ಉಳಿದ ಕಂತಿನ ಹಣ ಬರುತ್ತೆ ಅನ್ನೋದು ಸಹಜವಾಗಿ ಕೇಳುವಂಥ ಪ್ರಶ್ನೆ. ಈ ಪ್ರಶ್ನೆಗೆ ಸರ್ಕಾರ, ಅದರಲ್ಲೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರವನ್ನು ನೀಡಿದ್ದಾರೆ. ಏನು ಆ ಉತ್ತರ ನೀಡಿದ್ದಾರೆ? ಇನ್ನು ಎರಡನೇದು ಭಾಳ ಪ್ರಮುಖವಾಗಿ, ಕಳೆದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ, ಇದು ಸದ್ಯ $1 ಮಿಲಿಯನ್ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೂ ಕೂಡ ಸರ್ಕಾರ ಯಾವ ರೀತಿಯಾಗಿ ಉತ್ತರವನ್ನು ನೀಡ್ತಾ ಇದೆ ಮತ್ತು ಏನು ಸಲಹೆಗಳನ್ನು ನೀಡಿದ್ದಾರೆ, ಆರ್ಥಿಕ ಇಲಾಖೆ ಕೊಡುವಂಥ 2 ಪ್ರಮುಖವಾದಂಥ ಸಲಹೆ ಏನು, ಮತ್ತು ಈ ಕುರಿತಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದಂಥ ಉತ್ತರವೇನು, ಸದನದಲ್ಲಿ ಹೇಳಿದ್ದಾಯಿತು, ಅದಾದ ನಂತರ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನು ಉತ್ತರ? ಇವುಗಳೆಲ್ಲ ಆಚೆಗೂ ಕೂಡ ಮತ್ತೊಂದು ಅಪ್ಡೇಟ್ ಇನ್ಫಾರ್ಮೇಷನ್ ಇದೆ. ಮೃತರ ಹೆಸರಿನಲ್ಲೂ ಕೂಡ ಅವರ ಅಕೌಂಟಿಗೆ ಹಣ ವರ್ಗಾವಣೆ ಆಗ್ತಿದೆ ಅಂಥೇಳಿ. ಇದಕ್ಕಾಗಿ ಹೊಸ ಒಂದು ತಂತ್ರಾಂಶವನ್ನೇ ತರಲಿಕ್ಕೆ ಮುಂದಾಗ್ತಾ ಇದೆ ಅಂತೆ. ಹಾಗಾದರೆ ಈ ಕುರಿತಾದಂಥ ಮಾಹಿತಿ ಏನು? ಈ 3 ವಿಚಾರವಾಗಿ ಡಿಟೇಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿದೆ. ಮೊದಲನೇದಾಗಿ ಮಿಸ್ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮೊದಲನೇದಾಗಿ ಮಾಹಿತಿ, ಗೃಹಲಕ್ಷ್ಮಿ ಗ್ಯಾರಂಟಿ ಸ್ಕೀಮ್ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಮುಂಚಿತವಾಗಿ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದ್ದೇನೆಂದರೆ, ಮನೆಯೊಡತಿಗೆ $2,000 ಕೊಡ್ತೀವಿ, ಪ್ರತಿ ತಿಂಗಳು ಕೊಡ್ತೀವಿ ಅಂತ. ಪ್ರತಿ ತಿಂಗಳು ಕೊಡ್ತೀವಿ ಅಂತ ಮೊದಲ 3 ತಿಂಗಳೇನೋ ಕಂಟಿನ್ಯೂಸ್ ಆಗಿ ಕೊಟ್ಟರು. ಆಗಸ್ಟ್ 2023ರಿಂದ ಶುರುವಾದಂಥ ಯೋಜನೆ 1,25,00,000 ಫಲಾನುಭವಿಗಳಿದ್ದಾರೆ. ಒಬ್ಬೊಬ್ಬರಿಗೆ $2,000 ರೀತಿಯಾಗಿ ಕೊಡ್ತಾ ಹೋಗ್ತಾ ಇರೋದು ಸುಲಭದ ಮಾತಲ್ಲ. ಆದರೆ ಮೊದಲು ಒಂದು 3 ತಿಂಗಳು ಕೊಟ್ಟರು, ಆ ನಂತರ ಡಿಲೇ ಮಾಡ್ತಾನೇ ಬಂದರು. 1 ತಿಂಗಳು, ಮೊದಲು 2 ತಿಂಗಳು, ಆನಂತರ 3 ತಿಂಗಳು, 4 ತಿಂಗಳು ಡಿಲೇ ಆಗ್ತಾ ಬಂತು. ಒಂದೊಂದು ತಿಂಗಳೇ ಕಂತಿನ ಹಣವನ್ನು ಕೊಡ್ತಾ ಬಂದರು. ಈಗ ಇರುವಂಥ ಮಾಹಿತಿ ಏನು ಅಂದರೆ, ಆಗಸ್ಟ್ ತಿಂಗಳವರೆಗೆ ಕೊಟ್ಟಿದ್ದೀವಿ ಅಂತೇಳಿ ಕಳೆದ ವಾರನೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದರು. ಸೊ ಎಷ್ಟು ಕಂತು ಅಂದರೆ 23 ಕಂತಾಯಿತು. ಈಗೆಲ್ಲರೂ ಕೂಡ ವೇಟ್ ಮಾಡ್ತಿರೋದು ಏನಂದರೆ 24, 25, 26 ಈ 3 ತಿಂಗಳ ಕಂತಿನ ಹಣ. ಅದರ ಜೊತೆಗೆ ಕಳೆದ ವರ್ಷದ, ಅಂದರೆ ಈ ವರ್ಷ ಅಂತ, ಕಳೆದ ಆರ್ಥಿಕ ವರ್ಷದ ಅಂತ ಹೇಳ್ಬೋದು, ಕಳೆದ ಆರ್ಥಿಕ ವರ್ಷದ ಈ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ, ಈ 2 ಪ್ರಶ್ನೆಗಳಿಗೆ ಮೊದಲನೇದಾಗಿ ಒಂದು ಪ್ರಶ್ನೆಗೆ ಉತ್ತರವನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. 24ನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣ ಏನಿದೆ, ಈ ಹಣ ಶನಿವಾರಕ್ಕೆ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಅಂಥೇಳಿ ಸಚಿವರು ಹೇಳಿದ್ದಾರೆ. ಆದರೆ ಇಲಾಖೆ ಅಧಿಕಾರಿಗಳು ಕೊಡುವಂಥ ಮಾಹಿತಿ ಪ್ರಕಾರ ನಮಗೆ ಡಿಸೆಂಬರ್ ಅಂತ್ಯದ ಒಳಗಡೆ, ಅಂದರೆ ಈ ತಿಂಗಳ ಅಂತ್ಯದ ಒಳಗಡೆ, ಹೊಸ ವರ್ಷ ಬರುವ ಮುನ್ನ ಎಲ್ಲ ಅವರವರ ಬ್ಯಾಂಕ್ ಖಾತೆಗಳು, ಅವರ ಪೋಸ್ಟ್ ಆಫೀಸ್ ಖಾತೆಗಳಿಗೆ $2,000 ಹಣ, 1 ತಿಂಗಳ ಕಂತಿನ ಹಣ ಬರುತ್ತೆ. ಯಾವುದು? 24ನೇ ಕಂತಿನ ಹಣ, ಸೆಪ್ಟೆಂಬರ್ ತಿಂಗಳ ಕಂತಿನ ಹಣ ಅವರ ಬ್ಯಾಂಕ್ ಖಾತೆಗೆ, ಅವರ ಪೋಸ್ಟ್ ಆಫೀಸ್ ಖಾತೆಗೆ ತಲುಪುತ್ತೆ. ಯಾಕಂದರೆ ಆರ್ಥಿಕ ಇಲಾಖೆ ಹಣ ರಿಲೀಸ್ ಮಾಡಿದೆ. ಆ ಮೂಲಕ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆ, ಅದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ಗಳ ಮೂಲಕ ಹಣ ಹೋಗಬೇಕಾಗಿರೋದ್ರಿಂದ ಈ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ. 15 ದಿನ ಅಂತೂ ಸಹಜವಾಗಿ ಆಗೇ ಆಗುತ್ತೆ. 8 ದಿನದಿಂದ 15 ದಿನ ಈ ತಿಂಗಳ ಅಂತ್ಯದ ಒಳಗಡೆ ಹಣ ಎಲ್ಲರ ಬ್ಯಾಂಕ್ ಖಾತೆಗೆ, ಪೋಸ್ಟ್ ಆಫೀಸ್ ಖಾತೆಗೆ ಹೋಗುತ್ತೆ. ಇದು 1 ತಿಂಗಳ ಕಥೆ ಆಯಿತು. ಹಾಗಾದರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳಾಯಿತು. ಅಂದರೆ ಡಿಸೆಂಬರ್ ಕೂಡ ಮುಗದೆ ಹೋಯಿತು. ಈ 3 ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ? ಈ ಪ್ರಶ್ನೆಗೂ ಕೂಡ ರೆಡಿಮೇಡ್ ಆನ್ಸರ್ ರೀತಿಯಾಗಿರೋದೇನೆಂದರೆ, ಆರ್ಥಿಕ ಇಲಾಖೆಯಿಂದ ಹಣ ರಿಲೀಸ್ ಆಗಬೇಕು, ಅದಾದಮೇಲೆ ಹಣ ಎಲ್ಲರಿಗೂ ಕೂಡ DBT ಮೂಲಕ ನೇರ ನಗದು ಹಣ ವರ್ಗಾವಣೆಯನ್ನು ಮಾಡಬೇಕು. ಯಾವಾಗ ಆಗುತ್ತೆ? ಈಗಾಗಲೇ 1 ತಿಂಗಳ ಕಂತಿನ ಹಣ ಬಂದಿದೆಯಲ್ಲ, ಇನ್ನೊಂದು ತಿಂಗಳ ಕಂತಿನ ಹಣವನ್ನು ಕೂಡ ಕೊಡಿ ಅಂಥೇಳಿ ಪ್ರಪೋಸಲ್ನ ಆರ್ಥಿಕ ಇಲಾಖೆ ಕೊಟ್ಟಿದೆ. ಆರ್ಥಿಕ ಇಲಾಖೆಯಿಂದ ಹಣ ಬಂದಾದ ಮೇಲೆ ನಿಮಗೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 3 ತಿಂಗಳ ಕಂತಿನ ಹಣ ಕಾಲಕ್ಕೆ ಬರ್ತಾ ಹೋಗುತ್ತೆ. ಅದು ವಿಳಂಬ ಆದರೂ ಕೂಡ ಆಶ್ಚರ್ಯಪಡುವಂಥ ಅವಶ್ಯಕತೆ ಇಲ್ಲ. ಅಂದರೆ ನಿಮಗೆ ಅಕ್ಟೋಬರ್ ತಿಂಗಳ ಕಂತಿನ ಹಣ ಜನವರಿ ಮೊದಲ 2 ವಾರದಲ್ಲಿ ಅಥವಾ ಜನವರಿ ತಿಂಗಳಲ್ಲಿ ಅಥವಾ ಮೊದಲ 2 ವಾರದಲ್ಲಿ ಬರುವ ಸಾಧ್ಯತೆ ಇದೆ. ನವಂಬರ್ ತಿಂಗಳ ಕಂತಿನ ಹಣ ಜನವರಿ 6 ಅಂತ್ಯದ ವೇಳೆಗೆ, ಅಂದರೆ ಜನವರಿ ಮಂತ್ ಎಂಡಲ್ಲಿ ಬರುವಂಥ ಸಾಧ್ಯತೆ ಇದೆ. ಇನ್ನು ಡಿಸೆಂಬರ್, ಫೆಬ್ರವರಿಗೆ ಬರ್ಬೋದು ಅನ್ನೋದು ಒಂದು ಟೆಂಟೇಟಿವ್ ರೀತಿಯಾಗಿ, ಅಂದರೆ ಈ ಹಣ ಪ್ರೋಗ್ರೆಸ್ ಏನಿದೆಯಲ್ಲ, ಕೊಡ್ತಿರುವಂಥ ರೀತಿ ನೋಡ್ತಾ ಹೋದರೆ ಅಂದಾಜು ಮಾಡ್ಬೋದು ಅಂಥೇಳಿ ಹೇಳ್ಬೋದು ಅಂತ ಅನಿಸ್ತಿದೆ ನನ್ನ ಎಕ್ಸ್ಪೀರಿಯೆನ್ಸ್ ಆಧಾರದ ಮೇಲೆ. ಯಾಕಂದರೆ
ಆರಂಭದ ಮೊದಲ ತಿಂಗಳಿಂದನೂ ಕೂಡ ಈ ಗ್ಯಾರಂಟಿ ಸ್ಕೀಮ್ಗೆ ಹೇಗೆ ಹಣ ಹಾಕ್ತಾ ಇದ್ದಾರೆ, ಹೇಗೆ ಇದರ ಪ್ರಕ್ರಿಯೆ ಇದೆ ಅನ್ನೋದನ್ನು ನಾನು ಇಂಚಿಂಚು ನಿಮ್ಗೆ ಮಾಹಿತಿಯನ್ನು ಕೊಡ್ತಾನೆ ಬಂದಿದ್ದೀನಿ. ಸೊ ಅದರ ಹಿನ್ನೆಲೆಯಲ್ಲಿ ಹೇಳೋದಾದರೆ, ನಿಮಗೆ ಜನವರಿ ತಿಂಗಳ ಅಂತ್ಯದ ವೇಳೆಗೆ 2 ತಿಂಗಳ ಕಂತಿನ ಹಣ ಬಂದರೆ, ಅಂದರೆ ಅಕ್ಟೋಬರ್ ನವಂಬರ್ ತಿಂಗಳ ಕಂತಿನ ಹಣ ಬಂದರೆ, ಫೆಬ್ರವರಿಗೆ ಡಿಸೆಂಬರ್ ತಿಂಗಳ ಕಂತಿನ ಹಣ ಬರುತ್ತೆ. ಹಾಗೆ ನೋಡ್ತಾ ಹೋದರೆ ಪ್ರತಿ ಸರಿ ಹಾಕಿದಾಗೂ ಕೂಡ 2 ತಿಂಗಳು ಇಲ್ಲ 3 ತಿಂಗಳು ಹಣ ಬಾಕಿ ಅಂತೂ ಉಳಿದಿರುತ್ತೆ. ಯಾಕಂದರೆ ಈ ಪ್ರಕ್ರಿಯೆ ಇರೋದೇ ಆಗಿದೆ. 1 ತಿಂಗಳಾದಮೇಲೆ ಆರ್ಥಿಕ ಇಲಾಖೆಗೆ ಫೈಲ್ ಪುಟಪ್ ಮಾಡಬೇಕು, ಆರ್ಥಿಕ ಇಲಾಖೆ ನೋಡಿಕೊಂಡು ಹಣವನ್ನು ಹೊಂದಾಣಿಕೆ ಮಾಡಿಕೊಂಡು ರಿಲೀಸ್ ಮಾಡಬೇಕು. ಪ್ರತಿ ತಿಂಗಳು 2200 ಕೋಟಿಯಿಂದ 2500 ಕೋಟಿವರೆಗೂ ರಿಲೀಸ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಮಾತಲ್ಲಿ ಹೇಳ್ಬಿಡ್ತಾರೆ, ಗೌರ್ಮೆಂಟು ಕೂಡ ಹೇಳುತ್ತೆ ಅದಕ್ಕಾಗಿ ಪ್ರತ್ಯೇಕವಾಗಿ ಹಣ ವಿನಿಯೋಗ ಮಾಡಿದ್ದೀವಿ ಅಂಥೇಳಿ. ಆದರೆ ವಾಸ್ತವವಾದಂಥ ಪರಿಸ್ಥಿತಿ ಹಾಗಿಲ್ಲ ಅನ್ನೋದು ಹಣ ರಿಲೀಸ್ ಮಾಡ್ತಿರುವಂಥ ಏನು ದಿನಾಂಕಗಳನ್ನು ಅಥವಾ ಟೈಮನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕಾಲಕ್ಕೆ ಪ್ರತಿ ತಿಂಗಳು ಬರದೇ ಇರೋದು ಸ್ಪಷ್ಟವಾಗಿದೆ. ಆದರೆ ಹಣ ಕೊಡ್ತಿದ್ದಾರಲ್ಲ ಗೃಹಲಕ್ಷ್ಮಿ ಹಣ ಅನ್ನೋದು ಹೇಳಿದ ಮಾತನ್ನು ನಡ್ಕೊಳ್ತಾ ಇದ್ದಾರೆ. ಆದರೆ ಪ್ರತಿ ತಿಂಗಳು ಕೊಡ್ತಾ ಇಲ್ಲ, ಎಂಡ್ ಟೈಮಿಗೆ ಕೊಡ್ತಾ ಇಲ್ಲ ಅನ್ನೋದಂತೂ ಭಾಳ ಸ್ಪಷ್ಟವಾದದ್ದು. ಹಾಗಾದರೆ ಇನ್ನು ಎರಡನೇ ವಿಚಾರ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ? ಇದು $1 ಮಿಲಿಯನ್ ಪ್ರಶ್ನೆನೇ. ಅದರಲ್ಲೂ ಕೂಡ BJP ಅಂತೂ ಸಾಕಷ್ಟು ಪ್ರಶ್ನೆನ ಮಾಡ್ತಾ ಇದೆ, ಯಾವಾಗ ಕೊಡ್ತಿರ್ರಿ ಸ್ವಾಮಿ ಅಂತೇಳಿ. ಎಲ್ಲ ಜಿಲ್ಲೆಯಿಂದ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇವರೇ ಗ್ಯಾರಂಟಿ ಸ್ಕೀಮನ್ನು ವಿರೋಧ ಮಾಡಿದವರು ಈಗ ಅವರೇ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇರಲಿ, ಜನರಿಗೆ ಸೇರಬೇಕಾದಂಥ ಹಣ ಕೊಡ್ತಾ ಇಲ್ಲ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಅವರು ವಿರೋಧ ಪಕ್ಷದವರಾಗಿ ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈಗಿರುವಂಥ ಪ್ರಶ್ನೆ ಏನು ಅಂದರೆ, ಸಾಕಷ್ಟು ತೊಡಕು ಇದೆ, ಸಂಕಷ್ಟನೂ ಕೂಡ ಇದೆ. ಏನು ಅಂದರೆ, ಇದು ಕಳೆದ ಆರ್ಥಿಕ ವರ್ಷದ 2 ತಿಂಗಳ ಕಂತಿನ ಹಣ. ಸೊ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಈಗ ಸಂಕಷ್ಟಕ್ಕೊಳಗಾಗಿದೆ ಕಾಂಗ್ರೆಸ್ ಸರ್ಕಾರ. ಏಪ್ರಿಲ್ ತಿಂಗಳಲ್ಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಬಂದಿಲ್ಲ ಅನ್ನೋದನ್ನು ಒಂದು ಪತ್ರವನ್ನು ಕೂಡ ಬರೆದಿದ್ದರು ಸರ್ಕಾರಕ್ಕೆ, ಆರ್ಥಿಕ ಇಲಾಖೆಗೆ ಅಂತೇಳಿ ಮಾಹಿತಿ ಲಭ್ಯ ಆಗಿದೆ. ಒಂದು. ಎರಡನೇದು, ಹಣವನ್ನು ರಿಲೀಸ್ ಮಾಡಿ ಅಂತಲೂ ಕೂಡ ಮೊನ್ನೆ ಬಂದಾಗೂ ಪರ್ಸನಲಿ CM ಅವ್ರನ್ನ ಕೇಳಿ ಮನವಿಯನ್ನು ಮಾಡ್ಕೊಂಡಿರೋದು ಗೊತ್ತಿರುವಂಥ ವಿಚಾರ. ಈಗಿರುವಂಥ ಪ್ರಶ್ನೆ ಏನಂದರೆ, ತೊಡಕು ಏನು ಅಂತಂದರೆ, ಕಳೆದ ಆರ್ಥಿಕ ವರ್ಷದ 2 ತಿಂಗಳ ಕಂತಿನ ಹಣ ಆಗಲೇ ರಿಲೀಸ್ ಆಗಬೇಕಾಗಿತ್ತು. ಅಂದರೆ ಇಯರ್ ಎಂಡ್ ಆಗೋದ್ರೊಳಗಡೆ, ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋದ್ರೊಳಗಡೆ ಹಣ ರಿಲೀಸ್ ಆಗಬೇಕಾಗಿತ್ತು. ರಿಲೀಸ್ ಆಗಿಲ್ಲ, ಕ್ಲೋಸ್ ಆಗಿಬಿಟ್ಟಿದೆ. ಅಂದರೆ ಆ ವರ್ಷದಲ್ಲಿ ಎಷ್ಟೆಷ್ಟು ಖರ್ಚು ಆಗಬೇಕಾಗಿತ್ತು, ವೆಚ್ಚ ಎಷ್ಟಿತ್ತು, ಅದೆಲ್ಲದೂ ಕೂಡ. ಈಗ ಏನು ಮಾಡ್ಬೋದು ಅಂದರೆ, ಒಂದು, ಸಚಿವ ಸಂಪುಟದ ಸಭೆಯಲ್ಲಿ ಪ್ರತ್ಯೇಕವಾಗಿ 5,500 ಕೋಟಿ, ಅಂದರೆ 2 ತಿಂಗಳ ಕಂತಿನ ಹಣ ಅಲ್ವಾ, 2,500 ಕೋಟಿ, 2,500 ಕೋಟಿ ಆ ರೀತಿ, ಅಥವಾ 2,700 ಕೋಟಿ, 2,750 ಕೋಟಿ ರೀತಿ ಇದೆ. 5,500 ಕೋಟಿಯನ್ನು ಪ್ರತ್ಯೇಕವಾಗಿ ಒಂದು ಪ್ರಪೋಸಲನ್ನು ಕೊಡಬೇಕಾಗತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಅದನ್ನು ಸಚಿವ ಸಂಪುಟದ ಸಭೆಯಲ್ಲಿ ಓಕೆ ಮಾಡಬೇಕು. ಓಕೆ ಮಾಡಿದ ಮಾತ್ರ ಇಷ್ಟಕ್ಕೆ ಸರಿ ಹೋಗ್ಬಿಡುತ್ತಾ, ಹಣ ರಿಲೀಸ್ ಆಗಿಬಿಡುತ್ತಾ ಅಂದರೆ ಇಲ್ಲ. ಹಣ ಕಳೆದ ಆರ್ಥಿಕ ವರ್ಷದಲ್ಲಿ ಏನಾದರೂ ಹಣ ಉಳಿದಿದ್ದರೆ ಕೊಡಬೇಕಾಗತ್ತೆ. ಅದನ್ನು ಟ್ಯಾಲಿ ಮಾಡಿಬಿಟ್ಟಿರೋದ್ರಿಂದ ಹಣ ಉಳಿದಿರೋದಿಲ್ಲ. ಈ ವರ್ಷದಲ್ಲಿ ವಿಶೇಷವಾದಂಥ ಅನುದಾನ ಅಂಥೇಳಿ, ಅಥವಾ ಕಳೆದ ವರ್ಷ ಇದನ್ನು ಹಣ ಬಳಕೆ ಮಾಡಿಲ್ಲ, ಈ ವರ್ಷಕ್ಕೆ ಬಳಕೆ ಮಾಡ್ತಿದ್ದೀವಿ ಅಂಥೇಳಿ ಅದನ್ನು ಅನುಮೋದನೆಯನ್ನು ಪಡಿಬೇಕಾಗತ್ತೆ. ಅದು ಕೂಡ ಖುದ್ದು ಸಚಿವ ಸಂಪುಟದಲ್ಲಿ ಆಗಬೇಕು. ಒಂದು. ಎರಡನೇದು, ವಿಶೇಷವಾಗಿ CM ಸಿದ್ದರಾಮಯ್ಯವರು ಈ ಕುರಿತಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಹೀಗಾದಾಗ ಮಾತ್ರ, ಅಥವಾ ನಿಮಗೆ ಬಜೆಟ್ಗೆ ಮುಂಚಿತವಾಗಿಯೂ ಕೂಡ 5,500 ಕೋಟಿಯನ್ನು ಪೂರ್ವಾನುಮತಿ ಅನುಮೋದನೆ ಅನ್ನೋ ರೀತಿಯಾಗಿ ತೆಗೆದುಕೊಂಡು ಆ ಹಣವನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡು ಆದಮೇಲೆ ಹಣವನ್ನು ಕೊಡುವಂಥ, ಅಂದರೆ DBT ಮೂಲಕ ಹಣ ಕೊಡುವಂಥ ಕಾರ್ಯವನ್ನು ಮಾಡಬೇಕು. ಭಾಳಷ್ಟು ತೊಡಕು ಇರೋದಂತೂ ಸಹಜ. ಈಗೇನು ಬಾಕಿ ಉಳಿದಿದೆಯಲ್ಲ 3 ತಿಂಗಳು, ಇದು ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ. ಆದರೆ ಇದು ಕ್ಲಿಯರ್ ಆಗೋದು ಅಷ್ಟು ಸುಲಭದ ಮಾತಲ್ಲ. ಆದರೆ CM ಸಿದ್ದರಾಮಯ್ಯ ಅವರು ಭರವಸೆ ಕೊಟ್ಟಿದ್ದಾರೆ, ಅದೇನು ವ್ಯತ್ಯಾಸ ಆಗಿದೆ ಅದನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ. CM DK ಶಿವಕುಮಾರ್ ಅವರು ಹೇಳಿದ್ದಾರೆ, ನಾವೇನು ಮೋಸ ಮಾಡಿಲ್ಲ, ತಿಂದಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ಹಣ ಕೊಡ್ತೇವೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಹಣ ಬರುತ್ತೆ, ವಿಳಂಬ ಆಗ್ಬೋದು. ನಿಮಗೆ ಮೊದಲೇ ವಿಳಂಬ ಆಗಿದೆ, ಇನ್ನಷ್ಟು ಕೂಡ ವಿಳಂಬ ಆಗುವಂಥ ಚಾನ್ಸ್ ಇದೆ. ಆದರೆ ಹಣ ಅಂತೂ ಖಂಡಿತವಾಗೂ ಬರುತ್ತೆ. ಯಾವಾಗ ಅನ್ನುವಂಥ ಪ್ರಶ್ನೆಗೆ ಮಾತ್ರ ಈಗ ನನ್ನ ಹತ್ರನೂ ಕೂಡ ಸದ್ಯಕ್ಕೆ ಉತ್ತರ ಇಲ್ಲ. ಯಾಕಂದರೆ ಈ ರೀತಿಯಾದಂಥ ತೊಡಗುಗಳೆಲ್ಲವನ್ನೂ ಕೂಡ ನಿವಾರಿಸ್ಕೊಂಡು ಅವರು ಹಣವನ್ನು ರಿಲೀಸ್ ಮಾಡ್ಕೋಬೇಕು.
ಇದು ಒಂದು ದಿನ 2 ದಿನದಲ್ಲಿ ಆಗುವಂಥ ಕಾರ್ಯ ಅಲ್ಲ, ಒಂದು ತಿಂಗಳಂತೂ ಕನಿಷ್ಠ ಬೇಕಾಗುತ್ತೆ. ಜನವರಿ ಅಂತ್ಯದ ವೇಳೆಗೆ ಒಂದು ಸ್ಪಷ್ಟವಾದಂಥ ಉತ್ತರ ಸಿಗ್ಬೋದು. ಅಂದರೆ ಆ ಹಣ ಕೊಡುವಂಥ ಪ್ರಕ್ರಿಯೆ ಏನಿದೆಯಲ್ಲ ಕಂಪ್ಲೀಟ್ ಆಗ್ಬೋದು ಅಂಥೇಳಿ ಭಾವಿಸಿದ್ದೀನಿ. ಮೂರನೇದೇನು ಅಂದರೆ, ನಿಮಗೆ ರೇವಣ್ಣವರು ಸದನದಲ್ಲಿ ಪ್ರಶ್ನೆಯನ್ನು ಮಾಡಿದರು, ಮೃತರು ಯಾರು ಗೃಹಲಕ್ಷ್ಮಿಯರಿದ್ದಾರೆ ಅವರ ಖಾತೆಗೂ ಕೂಡ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅಂಥೇಳಿ. ಈ ರೀತಿ 68 ಕೋಟಿ ಏನೋ ಹಣ ವರ್ಗಾವಣೆ ಆಗಿದೆ ಅಂಥೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಆ ಹಣವನ್ನು ಕೂಡ ವಾಪಸ್ ತೆಗೆದುಕೊಳ್ಳುವಂಥ ಕಾರ್ಯ. 1 ಲಕ್ಷಕ್ಕೂ ಹೆಚ್ಚು ಜನ ಗೃಹಲಕ್ಷ್ಮಿಯರು ಮೃತರಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಅದನ್ನು ಕೂಡ ಪರಿಶೀಲನೆ ಮಾಡಿ ಯಾರ್ಯಾರು ಮೃತರಾಗಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇದ್ದಂಥವ್ರನ್ನು ಕೂಡ ಸತ್ತೋಗಿದ್ದಾರೆ, ಮೃತರಾಗಿದ್ದಾರೆ ಅಂತಲೂ ಕೂಡ ಮಾಹಿತಿ ಕೊಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವುಗಳ ಬಗ್ಗೆ ಪರಿಶೀಲನೆ ಮಾಡ್ತಾ ಇರಿ. ಒಂದು ವೇಳೆ ಹಾಗೇನಾದರೂ ನಿಮಗೆ 1-2 ತಿಂಗಳ ಕಂತಿನ ಹಣ ಬಂದಿಲ್ಲ ಅನ್ನೋದಾದರೆ ಕೂಡಲೇ ನಿಮಗೆ ಹತ್ತಿರದಲ್ಲಿರುವಂಥ ಅಂಗನವಾಡಿ ಕಾರ್ಯಕರ್ತರನ್ನು ಭೇಟಿಯಾಗಿ ಅಥವಾ ತಾಲೂಕು ಮಟ್ಟದಲ್ಲಿರುವಂಥ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆ ಆ ಇಲಾಖೆಯನ್ನು ಭೇಟಿಯಾಗಿ ಗಮನಕ್ಕೆ ತರುವಂಥ ಕೆಲಸ ಮಾಡಿ. ಈ ರೀತಿ ಗೊಂದಲ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ ಸಹಜವಾಗಿ. ನೀವು ಎಚ್ಚರವಾಗಿ ಇರೋದಂತೂ ಒಳ್ಳೆಯದು. ಈ 3 ಭಾಳ ಪ್ರಮುಖವಾದಂಥ ವಿಚಾರ ಪ್ರಶ್ನೆಗಳು. ಆ ಪ್ರಶ್ನೆಗಳಿಗೆ ಮ್ಯಾಕ್ಸಿಮಮ್ ಉತ್ತರ ಏನಿದೆ ಉತ್ತರ ಕೊಡುವಂಥ ಕಾರ್ಯವನ್ನು ಕೊಟ್ಟಿದ್ದೀನಿ ಅಂತೇಳಿ ಭಾವಿಸ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಮತ್ತು ನಿಮಗೆ ನಿಜವಾಗ್ಲೂ ಕೂಡ ಅನುಕೂಲ ಆಗಿದೆ ಅಂಥೇಳಿ ಭಾವಿಸ್ತೇನೆ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.